ಹೋಮ್ ಕೇರ್ ನರ್ಸಿಂಗಿಗೆ ಮತ್ತು ಡ್ರೈವಿಂಗ್ ಲೈಸೆನ್ಸಿಗೆ ಏನು ಸಂಬಂಧ? ಇಂಡಿಯಾ ಒಳಗೆ ಇದ್ದಿದ್ರೆ ಅದೇನು ಫರಕ್ ಬೀಳ್ತಿರ್ಲಿಲ್ಲ, ಬಟ್ ಜರ್ಮನಿ ಒಳಗೆ ಅದು ಕನ್ಸಿಡರ್ ಆಗ್ತೈತಿ. ಯಾಕಂತ ಹೇಳಿದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ತೈತಿ. ಏನಂತಂದ್ರೆ ಇಲ್ಲಿ ಹೋಮ್ ಕೇರ್ ನರ್ಸಿಂಗ್ ಅಂದ್ರೆ ಆಂಬ್ಯುಲೆಂಟ್ ಫ್ಲೆಗೆ ಅಂತ ಕರಿತೀವಿ. ಸೊ ಜರ್ಮನ್ ಒಳಗಡೆ ನಾವು ಅದು ಔಟ್ ಪೇಷಂಟ್ ಕೇರ್ ಅಂತಲೂ ಹೇಳ್ಬೋದು. ಜರ್ಮನಿ ಒಳಗೆ ನಾವು ಆಂಬ್ಯುಲೆಂಟ್ ಫ್ಲೆಗೆ ವರ್ಕ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅಷ್ಟು ಇದ್ರ ಸಾಕು. ಅದು ಫೇಸ್ ಬಿ ಅಂತ ಬರ್ತೈತಿ. ಸೊ ಆ ಡ್ರೈವಿಂಗ್ ಲೈಸೆನ್ಸ್ ನಮ್ಗೆ ಇರಬೇಕು. ಅಕಸ್ಮಾತ್ ನಾನು ಇವಾಗ ಆಂಬ್ಯುಲೆಂಟ್ ಫ್ಲೆಗೆ ನರ್ಸ್ ಆಗಿ ವರ್ಕ್ ಮಾಡ್ಬೇಕಂತ ಅನ್ಕೊಂಡ್ರೆ ನಂಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು. ಆ ಕಾರ್ ಬೇಡವಾ ಅಂತ ಅನ್ಬೋದು. ಸೊ ಕಾರ್ ಏನು ಬೇಕಾಗಿಲ್ಲ, ನಮ್ಮ ಕಡೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ. ಸೊ ಇಲ್ಲಿ ಜರ್ಮನಿ ಒಳಗೆ ಯಾವ ಥರ ಐತಿ ಅಂತಂದ್ರೆ ಆಂಬ್ಯುಲೆಂಟ್ ಫ್ಲೆಗೆ ನರ್ಸಿಗೆ ಈಗ ನಾವು ಯಾವ ಹಾಸ್ಪಿಟಲ್ದಾಗ ವರ್ಕ್ ಮಾಡ್ತೀವಿ ಅವರೇ ನಮಗೆ ಒಂದು ಕಾರ್ ಕೊಡ್ತಾರೆ. ಸೊ ನಾವು ಆ ಕಾರ್ ತೊಗೊಂಡು ನಾವು ಮನೆಗೆ ಹೋಗಿ ಪೇಷಂಟಿಗೆ ಕೇರ್ ಕೊಡ್ಬೋದು. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಮ್ಮ ಇಂಡಿಯಾ ಒಳಗೆ ಡ್ರೈವಿಂಗ್ ಲೈಸೆನ್ಸ್ ಈಸಿಯಾಗಿ ಸಿಕ್ಕಷ್ಟು ಬೇರೆ ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಸೊ ಅದು ಜರ್ಮನ್ ಒಳಗೆ ಕೇಳಬೇಕಂದ್ರೆ ದೊಡ್ಡ ರಾಮಾಯಣ ಐತಿ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರಿತೇವೋ ಇಲ್ವೋ ಗೊತ್ತಿಲ್ಲ, ಬಟ್ ಜರ್ಮನಿ ಒಳಗಡೆ ಡ್ರೈವಿಂಗ್ ಲೈಸೆನ್ಸಿಗೂ ನೀವು ಎಕ್ಸಾಮ್ ಬರಿಬೇಕು. ಸೊ ಇಂಡಿಯಾ ಒಳಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತೈತಿ, ಬಟ್ ಜರ್ಮನಿ ಒಳಗಡೆ ಥಿಯರಿನೂ ಇರ್ತೈತಿ. ಏನು ಥಿಯರಿ ಅಂತ ಅನ್ಬೋದು. ಡ್ರೈವಿಂಗ್ ಲೈಸೆನ್ಸ್ ಬೇಕಂತಂದ್ರೆ ಜರ್ಮನಿ ಒಳಗಡೆ ಸೊ ನೀವು ಥಿಯರಿನೂ ಪಾಸ್ ಆಗಬೇಕು, ಪ್ರಾಕ್ಟಿಕಲ್ಲೂ ಪಾಸ್ ಆಗಬೇಕು. ನಮ್ಮ ಕೊಲೀಗ್ಸ್ ಎಲ್ಲ ಹೇಳ್ತಾರೆ ಥಿಯರಿನೂ ಅಷ್ಟು ಈಸಿಯಾಗಿ ಪಾಸ್ ಆಗಂಗೆ ಇಲ್ಲ ಅಂತ ಹೇಳ್ತಾರೆ. ಅವರು ಒಂದ್ಸರಿ ಅಟೆಂಪ್ಟ್ 2 ಅಟೆಂಪ್ಟ್ 3 ಅಟೆಂಪ್ಟಿಗೆಲ್ಲ ಪಾಸ್ ಆದವ್ರು ಅದಾರೆ. ಸೊ ಅದು ಮತ್ತು ಕಾಸ್ಟನ್ನು ನೋಡಿದ್ರೆ ಎಷ್ಟು ಹೈ ಇರ್ತೈತಿ ಅಂದ್ರೆ ಆಲ್ಮೋಸ್ಟ್ 3000 ಯೂರೋ ಅಥವಾ 4000 ಯೂರೋ ತನಕ ಹೋಗ್ತೈತಿ. ಸೊ ಅದು ಇಂಡಿಯನ್ ಲೆಕ್ಕದಾಗ ಆಲ್ಮೋಸ್ಟ್ 4 ಲ್ಯಾಕ್ ಆಗ್ತೈತಿ. ಸೊ ಅದು ಭಾಳ ನೀವು ಸಡನ್ ಆಗಿ ಈಗ ಇಂಡಿಯಾದಿಂದ ಜರ್ಮನಿಗೆ ಬಂದಿರ್ತೈತಿ. ಸೊ ನಾವು ಆಂಬ್ಯುಲೆಂಟ್ ಫ್ಲೆಗೆ ಒಳಗೆ ವರ್ಕ್ ಮಾಡ್ಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಏನಿರಲ್ಲ. ಫಸ್ಟ್ ನೀವು ನಾರ್ಮಲ್ ಹಾಸ್ಪಿಟಲ್ಗೆ ಅಥವಾ ಫ್ಲೆಗೆ ಹೈಮಲ್ಲಿ ವರ್ಕ್ ಮಾಡಿ ಆಮೇಲೆ ಬೇಕಂದ್ರೆ ಅಕಸ್ಮಾತ್ ನಿಮ್ದು ಏನಾರ ಡ್ರೈವಿಂಗ್ ಲೈಸೆನ್ಸ್ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ಬೋದು. ಅಕಸ್ಮಾತ್ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ, ಇಂಡಿಯಾ ಒಳಗಡೆ ಏನಾದರೂ ನೀವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇತ್ತಂದ್ರೆ ಅದನ್ನ ನೀವು ಕನ್ವರ್ಟ್ ಮಾಡ್ಕೋಬೋದು. ಅದು ಕನ್ವರ್ಟ್ ಮಾಡಿಕೊಂಡು ನೀವು ಮತ್ತೆ 3 ಮಂತ್ ಕ್ಲಾಸಿಗೆ ಹೋಗ್ಬೇಕು, ಮತ್ತು ಪ್ರಾಕ್ಟಿಕಲ್ ತೆರಿ ಮತ್ತು ಎಕ್ಸಾಮ್ ಬರೆಯಬೇಕು ಇಲ್ಲಿ ಜರ್ಮನ್ ಒಳಗಡೆ. ಸೊ ಹಂಗಂತೂ ಸಿಗೋದಿಲ್ಲ. ಆಂಬ್ಯುಲೆಂಟ್ ಫ್ಲೆಗೆ ಅಂದರೆ ಸೇಮ್ ಹೋಮ್ ನರ್ಸಿಂಗ್ ಕೇರ್ ಥರ. ಸೊ ಮನೆಗೆ ಹೋಗಿ ಕೇರ್ ಕೊಡುವುದು. ಬಟ್ ನಮಗೆ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾ ಜರ್ಮನಿ ಒಳಗಡೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್, ಇವನ್ ಇನ್ಸ್ಟಾಗ್ರಾಮು. ನಿಮಗೆ ಇದೇ ಥರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹಾಕಿ ಯಾವ ಥರ ಬೇಕು ಅಂತ ಹೇಳಿ. ಸೊ ನಾವು ಆದಷ್ಟು ಟ್ರೈ ಮಾಡ್ತೀವಿ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್.